ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಕೊನೆಗೂ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಸ್ವೀಕರಿಸಿದ್ದು ಇಂದಿನ ಕ್ಯಾಬಿನೆಟ್ ಮಹತ್ವದ ತೀರ್ಮಾನ ಮಾಡಲಾಗಿದೆ. ಸರ್ಕಾರದ ನಿರ್ಧಾರ ಏನು, ಒಳ ಮೀಸಲಾತಿ ಜಾರಿಯಾವಾಗ ಯಾವ್ಯಾವ ಉಪಜಾತಿಗೆ ಎಷ್ಟು ಮೀಸಲಾತಿ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊನೆಗೂ ಒಳ ಮೀಸಲಾತಿ ವರದಿ ಸ್ವೀಕರಿಸಿದ ಸರ್ಕಾರ. ಪರಿಶಿಷ್ಟ ಜಾತಿ ಜನಾಂಗದ ಹೋರಾಟಕ್ಕೆ ಸಿಗುತ್ತಾ ಜಯ. ಕಳೆದ 3 ದಶಕಗಳ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಮೊನ್ನೆಯಷ್ಟೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಂದ ರಾಜ್ಯ ಸರ್ಕಾರ ವರದಿ ಪಡೆದಿದ್ದು, ಸರ್ಕಾರದ ಮುಂದೆ ಇದೀಗ ಒಳ ಮೀಸಲಾತಿ ವಿಂಗಡಣೆ ಸಂಕಷ್ಟ ಎದುರಾಗಿದೆ. ಕಳೆದ 3 ತಿಂಗಳಲ್ಲಿ ರಾಜ್ಯಾದ್ಯಂತ ನಡೆದ ಸಮೀಕ್ಷೆಯಲ್ಲಿ 1 ಕೋಟಿಗೂ ಹೆಚ್ಚು ಜನರು ಪಾಲ್ಗೊಂಡಿದ್ರು. ಕೊನೆಗೂ 1766 ಪುಟಗಳ 6 ಶಿಫಾರಸುಗಳನ್ನು ನಾಗಮೋಹನ್ ದಾಸ್ ಸರ್ಕಾರಕ್ಕೆ ನೀಡಿದ್ದಾರೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಚರ್ಚೆಯಾಗಿದ್ದು, ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲು ವಿಶೇಷ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಜುಲೈ 16ರಂದು ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಮೀಸಲಾತಿ ವರ್ಗೀಕರಣ ಮಾಡಲಾಗುತ್ತದೆ ಎಂಬ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಯಾವ್ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ವರ್ಗೀಕರಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ 17% ಮೀಸಲಾತಿ 5 ವರ್ಗಗಳಿಗೆ ವಿಂಗಡಣೆ. 5 ವರ್ಗಗಳಾಗಿ ವಿಂಗಡಣೆ ಮಾಡಿ ಶಿಫಾರಸು. ಪ್ರವರ್ಗ ಎ ಇಂದ ಇ ವರೆಗೆ ಮೀಸಲಾತಿ ಹಂಚಿಕೆ. ಪ್ರವರ್ಗ ಎ 1% ಒಳ ಮೀಸಲಾತಿ. ಪ್ರವರ್ಗ ಬಿ 6% ಒಳ ಮೀಸಲಾತಿ. ಪ್ರವರ್ಗ ಸಿ 5% ಒಳ ಮೀಸಲಾತಿ. ಪ್ರವರ್ಗ ಡಿ 4% ಒಳ ಮೀಸಲಾತಿ. ಪ್ರವರ್ಗ ಇ 1% ಒಳ ಮೀಸಲಾತಿ. ಇಂದಿನ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿ ಮಂಡನೆಯಾಗಿದೆ. ಬಹಳ ದಿನಗಳಿಂದ ಕಾತುರದಿಂದ ಕಾಯ್ತಿದ್ದ ಒಳ ಮೀಸಲಾತಿ ವರದಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋ ಕುತೂಹಲ ಇತ್ತು. ಆದ್ರೆ 1000ಕ್ಕೂ ಹೆಚ್ಚು ಪುಟಗಳನ್ನ ಒಳಗೊಂಡಿರೋ ವರದಿ ಓದಲು ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಸೂಚನೆ ನೀಡಿದ್ದಾರೆ. ಸಚಿವ ಸಂಪುಟದಲ್ಲಿರೋ ಎಲ್ಲಾ ಸಚಿವರಿಗೆ ವರದಿ ವಿತರಣೆ ಮಾಡಲಾಗಿದ್ದು, ಅಭಿಪ್ರಾಯ ಸಂಗ್ರಹಿಸುವ ಸಾಧ್ಯತೆಗಳಿದೆ. ಇಲ್ಲ, ವರದಿ ಮಂಡನೆ ಆಗಿದೆ. ಮಂಡನೆ ಆದಮೇಲೆ ಇವತ್ತನೇ 1000 ಪೇಜ್ಗಿಂತ ಹೆಚ್ಚು ಪುಟ ಒಳಗೊಂಡಿದೆ. ಅದನ್ನೆಲ್ಲ ಮಿನಿಸ್ಟ್ರು ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ 16th ದಟ್ ವಿ ಹ್ಯಾವ್ ಟು ಸ್ಟಡಿ ದಿ ರಿಪೋರ್ಟ್. ಈಗ ತಾನೇ ಕೊಟ್ಟಿದ್ದಾರೆ, 1000 ಪೇಜ್ ಇದೆ. ಈಗ ತಾನೇ ಬುಕ್ ಕೊಟ್ಟಿರೋದನ್ನು ಯಾರೂ ನೋಡಿಲ್ಲ. ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ 16th ಎಲ್ಲ ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನೇನೋ ತೆಗೆದುಕೊಂಡಿದೆ. ಒಳ ಮೀಸಲಾತಿ ವರದಿ ಪಡೆದಿರೋ ಸಮುದಾಯದ ಜನರಿಗೆ ಸಂತಸವನ್ನು ನೀಡಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿಯಡಿ ನೀಡಲಾಗುತ್ತಿರೋ ಈ ಮೀಸಲಾತಿಗೆ ಪರ ವಿರೋಧ ವ್ಯಕ್ತವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಮೀಸಲಾತಿ ಜಾರಿಯಾದ್ರೆ ಸಮಸ್ಯೆಯನ್ನ ಯಾವ ರೀತಿ ಎದುರಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.